ದಲಿತ ದಾಳ ಯಾರಿಗೆ ಗಾಳ. ಒಂದು ಕಡೆ ನಾಳೆ ರಿಸಲ್ಟ್ ಬಂದ ನಂತರ ಇದು ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಅತಂತ್ರ ಬಂದರೆ ಮಾತ್ರ ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಒಂದು ಸಿಂಪಲ್ ಮೆಜಾರಿಟಿ ಬಂದರೆ ಅಷ್ಟು ದೊಡ್ಡ ಚರ್ಚೆಗೆ ಇದು ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮೊದಲು ಈಶ್ವರ ದೈತೋಟ ಅವರೇ, ಪ್ರಶಾಂತ್ ನಾಥ್ ಹೇಳಿದಂಥ ಒಂದು ಮಾತೇನಿದೆ ಅದು ಕೇವಲ ದಲಿತ ಸಮುದಾಯ ಮಾತ್ರ ಕೇಳಬೇಕಾದಂಥ ಮಾತಲ್ಲ. ಇಡೀ ದೇಶವೇ ಅದನ್ನು ಕೇಳಬೇಕು, ಅದನ್ನು ಆಲೋಚನೆ ಮಾಡಬೇಕು. ಯಾಕಂತಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಬಂದ ನಂತರ ಈಗಲೂ ಕೂಡ ನಾನು ಹೇಳಿದೆ, ಆಂತರಿಕವಾಗಿ ನಮ್ಮಲ್ಲಿ ಒಂದು ಊಳಿಗಮಾನ್ಯ ಪದ್ಧತಿಯ ಅನುಸರಿಸುವಿಕೆ ಈಗಲೂ ಇದೆ. ಅದಕ್ಕೆ ಹೆಚ್ಚು ಅದನ್ನು ಈಗಲೂ ಇಂಪ್ಲಿಮೆಂಟ್ ಮಾಡ್ತಾ ಇರೋರು ಸ್ವತಃ ದಲಿತರೆ ಅಂತ, ಅವರು ಅದಕ್ಕೆ ಭಯಪಡ್ತಾ ಇರ್ತಾರೆ ಅಂತ. ಈಗಲೂ ಕೂಡ ಇಲ್ಲ, ನಾನು ಇದನ್ನು ಎತ್ತಿ ಸಾರ್ವಜನಿಕವಾಗಿ ಹೋಗೋಕ್ಕಾಗಲ್ಲ. ಸೊ ಒಳಗೊಳಗೆ ಅವನು ಆ ಒಂದು ಭಯದಲ್ಲಿ ಇದ್ದ ಕಾರಣಕ್ಕಾಗಿ ಇವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅಂತ ದೊಡ್ಡ ನಾಯಕರು ನನ್ನ ದಲಿತ ಅಂತ ಹೇಳಬೇಡ್ರಪ್ಪ, ಎಲ್ಲರ ನಾಯಕ ಅಂತ ಹೇಳಿ ಅಂತ 20% ಇರುವಂಥ ಸಂದರ್ಭದಲ್ಲಿ ಯಾಕೆ ಅವರಲ್ಲಿ ಆ ಒಂದು ಒಗ್ಗಟ್ಟಾಗಲಿಲ್ಲ? ಅದನ್ನು ಬೇರೆಯವ ಬಂದು ಮಾಡೋಕ್ಕಾಗಲ್ಲ. ಒಕ್ಕಲಿಗ ಆಗ್ತಾನೆ ಅಥವಾ ಬ್ರಾಹ್ಮಣ ಆಗ್ತಾನೆ ಅಥವಾ ಲಿಂಗಾಯತ ಆಗ್ತಾನೆ, ಇದು ಎಡಬಲದಲ್ಲೇ ಹೊಡೆದಾಡಿಕೊಂಡಿರೋ ಕಾರಣಕ್ಕಾಗಿ ಅವರ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಅದೊಂದು ರೀತಿಯಲ್ಲಿ ಜನಾಂದೋಲನ ಆಗ್ತಾ ಇಲ್ಲ ಈಗಲೂ ಕೂಡ. ಯಾಕೆ ಅಂತ ನಾನು ಸ್ವಲ್ಪ ಹಿನ್ನೆಲೆಗೆ ಹೋಗ್ತೀನಿ, ಬೇಜಾರು ಮಾಡಬೇಡಿ. ಕರ್ನಾಟಕದ ರಾಜಕೀಯ, ನಾನಾಗ ವಿದ್ಯಾರ್ಥಿ ಆಗಿದ್ದೆ 73-74ರವರೆಗೆ. 69ರವರೆಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದವರ ಜಾತಿ ತೆಗೆದು ನೋಡಿ, ಕೇವಲ 2 ಜಾತಿಗೆ ಸೇರಿದ್ದರು. ದೇವರಾಜ ಅರಸರು ಬಂದರು, ಅವರು ವಿಧಾನಸಭೆಯಲ್ಲಿ ಒಪೋಸಿಷನ್ 9 ಮಂದಿ ಶಾಸಕರಿದ್ದರು. 71ರಲ್ಲಿ ಚುನಾವಣೆ ಆಯಿತು, ಬಾಂಗ್ಲಾದೇಶ ವಾರವಿಂದ ಇದರಲ್ಲಿ ಸಮಗ್ರವಾಗಿ ಇಂದಿರಾ ಗಾಂಧಿ ಅವರು ಗೆದ್ದರು ಎಲ್ಲ ಕಡೆ ಕೂಡ. 72ರ ಚುನಾವಣೆಯಲ್ಲಿ ದೇವರಾಜ ಅರಸವರು ಮೊದಲನೇ ಬಾರಿಗೆ ಒಂದು ಲೆಕ್ಕಾಚಾರ ಹಾಕರು, ಯಾಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬೇರೆಯವರು ಆಗ್ತಾ ಇಲ್ಲ ಅಂತೇಳಿ. ಅವರು ಲೆಕ್ಕ ಹಾಕಿದ್ರು. ಎಲ್ಲ ಇದನ್ನು ನೋಡಿದಾಗ ದಕ್ಷಿಣ ಕನ್ನಡದಲ್ಲಿ ಬಂಟರು ಅಥವಾ ಶೆಟ್ಟರು ಅಲ್ಲಿ 5-6 ಮಂದಿ ಶಾಸಕರು ಗೆಲ್ತಾಯಿದ್ರು. ಉತ್ತರ ಕರ್ನಾಟಕ ಇಲ್ಲಿ ಒಕ್ಕಲಿಗ ಸಮುದಾಯಗಳಲ್ಲಿ ಬಹಳಷ್ಟು ಜನರು ಗೆಲ್ತಾಯಿದ್ರು. ಅವರ ಜೊತೆಯಲ್ಲೇ 2 ಪ್ರಮುಖ ವರ್ಗದ ಬೆಂಬಲಿಗರಿದ್ದರು. ಒಂದು ದಕ್ಷಿಣ ಕನ್ನಡ ಪೂಜಾರಿ ಅಥವಾ ದಿವಾ ವರ್ಗ ಮತ್ತು ಟಾಡಿ ಟಾಪರ್ಸ್ ಕಮ್ಯುನಿಟಿ. ಈ ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ಜೊತೆ ಇದ್ದವರೇ ಕುರುಬ ಜನಾಂಗದರು. ದೇವೇಗೌಡರು ಅದನ್ನು ಸ್ಪಷ್ಟವಾಗಿ ಗುರುಸಿ 72ರ ಚುನಾವಣೆಗೆ ಮತ್ತು ಆ ಬಳಿಕ 77ರ ಚುನಾವಣೆಗೆ ಜನಾರ್ದನ ಪೂಜಾರಿ ಅಂತ ಒಬ್ಬ ನಾಯಕರನ್ನು ಕರೆಸಿ ಸ್ಪರ್ಧೆ ಮಾಡೋ ಹಾಗೆ ಮಾಡಿದರು. ಅವರಿಗೆ ಅದು ಕೇವಲ ಒಂದು ಜಾತಿ ಪ್ರಭಾವದಲ್ಲಿತ್ತು. ಸಮರ್ಥವಾಗಿ ಮುಂದೆ ಕರ್ನಾಟಕದ ರಾಜಕೀಯದಲ್ಲಿ ಎಲ್ಲರಿಗೂ ಒಂದು ನ್ಯಾಯ ದೊರಕಿಸುವಂಥ ಪ್ರಯತ್ನವನ್ನು ದೇವರಾಜ ಅರಸರು ಮಾಡಿದರು. ಅವರ ಜಾತಿಯ ಮತದಾರರು ಬಹುಶಃ ಕರ್ನಾಟಕದಲ್ಲಿ 5,000 ಇಲ್ಲ. ಒಬ್ಬ ಸೂಕ್ಷ್ಮ ರಾಜಕಾರಣಿ ಕರ್ನಾಟಕದಲ್ಲಿ ಒಂದು ಬದಲಾವಣೆ ತಂದರು. ಇದನ್ನು ಅತಿರೇಕಕ್ಕಾಗಿ ಹೋದಾಗ, ಈಗ ಉತ್ತರ ಕರ್ನಾಟಕದ ಪ್ರವಾಸವನ್ನು ನಾನು ಶೇಷಚಂದ್ರಿಕ ನೀವು ಅವ್ರನ್ನ ಕರೆದಿದ್ದರೆ ಅವರ ಬದಲಾಗಿ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು. ಉತ್ತರ ಕರ್ನಾಟಕದಲ್ಲಿ ಹೋದಾಗ ಮೊದಲು ಲಿಂಗಾಯತ ಅಂತ ಪ್ರಯೋಗ, ಮೊದಲು ಆ ಲಿಂಗಾಯತ ಈ ಲಿಂಗಾಯತ ಗಾಣಿಗೆ ಲಿಂಗಾಯತ ಅಂತ ವ್ಯತ್ಯಾಸ ಶುರುವಾಗಿದೆ. ಲೆಕ್ಕ ಹಾಕುವಾಗ ಅವರು ಆ ಕಡೆ ಹೋಗ್ಬೋದು, ಇವರು ಈ ಕಡೆ ಹೋಗ್ಬೋದು ಅಂತೇಳಿ ರಾಜಕಾರಣಿಗಳೇ ಮಾತಾಡ್ಕೊಳ್ತಾ ಇದ್ದಾರೆ. ಬಹುಶಃ ಈಗಾಗಲೇ 2 ಪಕ್ಷದಲ್ಲಿ ಸ್ಪಷ್ಟವಾಗಿ ಅವರು ಅಧಿಕಾರಕ್ಕೆ ಬರೋದಾದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಒಂದು JDSನಲ್ಲಿ ಕುಮಾರಸ್ವಾಮಿಯವರು ಎಲ್ಲ ಸಭೆಗಳಲ್ಲೂ ಹೇಳಿದ್ದಾರೆ, ನಾನೇ ಕಿಂಗ್ ಆಗ್ತೀನಿ, ಇಲ್ಲ ಕಿಂಗ್ ಮೇಕರ್ ಆಗ್ತೀನಿ ಅಂತ. ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಅಂತ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಇದು ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಮುಂದಕ್ಕೆ ಏನಾಗಬೇಕು ಏನಾಗಬಾರ್ದು ಈ ಸೂಕ್ಷ್ಮವನ್ನು ಗಮನಿಸಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ಹೇಳಿರೋ ಮಾತನ್ನು ಒಪ್ತೀನಿ, ಪ್ರತಿಯೊಂದಕ್ಕೂ ನೀವು ಈ ಜಾತಿ ನೀವು ಈ ಸಬ್ಸೆಕ್ಷನ್ ಅಂಥೇಳಿ ಮಾಡುವಂಥದ್ದು ಖಂಡಿತ ಸರಿಯಾದಲ್ಲ. ನಮ್ಮ ನಿಲುವಿನಲ್ಲಿ ಬದಲಾಗಬೇಕು. ಬಹುಶಃ ನಮ್ಮ ಚರ್ಚೆಯಲ್ಲಿ ಕೂಡ ಈ ಕೆಲವು ವಿಷಯಗಳನ್ನು ಬಿಟ್ಟು ಅದನ್ನು ಸೂಕ್ಷ್ಮವಾಗಿ ಹೇಳಿ ಚರ್ಚೆ ಮಾಡಿದರೆ ಒಳ್ಳೆಯದು ಅಂತ ಕಾಣುತ್ತೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲಿ ಇದುವರೆಗೆ ಯಾವತ್ತೂ ಸೋಲರಿದ ರಾಜಕಾರಣಿ. ಅವರು ಮಂಡ್ಯದ ಮಾದೇಗೌಡರು ಸೋತರು, ಭಾಳಷ್ಟು ಜನ ಆ ಥರ ಸೋತಿದ್ದಾರೆ. ಖರ್ಗೆ ಅವರು ಈವರೆಗೆ ಸೋತಿಲ್ಲ. ಅವರ ಮತದಾರ ಕ್ಷೇತ್ರ ಅವರನ್ನು ಯಾವ ರೀತಿ ಬೆಂಬಲಿಸ್ತಿದೆ ಅನ್ನೋ ಅದರ ಆಳ ಮತ್ತು ವಿಸ್ತಾರ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮುಂದೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕದಲ್ಲ ಈಗ ಮಂತ್ರಿಯಾಗಿದ್ದಾರೆ. ರಾಜೀವ್ ಗಾಂಧಿಯವರು ಹೊಸ ಯುವ ನಾಯಕ. ಹೇಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಮಟ್ಟದ ನಾಯಕರನ್ನು ಕಿರಿಯರನ್ನು ಅಂದರೆ
ಹೊಸ ಉತ್ಸಾಹಿಗಳನ್ನು ಇದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಅಂತಹ ಒಂದು ಚಿಂತನೆ ಬಂದಿರ್ಬೋದು ಅಂತ ನನಗೆ ಕಾಣ್ತದೆ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಲವು ರಾಜಕೀಯಗಳಿತ್ತು, ಬೇರೆಯವರನ್ನ ಬಾಯಿ ಮುಚ್ಚೋ ಕಾರಣಕ್ಕಾಗಿ ಆ ರೀತಿ ಮಾಡಲಾಗಿತ್ತು ಅನ್ನೋಂಥದ್ದೇ ಸರ್. ಬಹಳ ಮುಖ್ಯವಾಗಿ ನೀವೊಂದು ಪ್ರಶ್ನೆ ಕೇಳಿದ್ರೆ, ಯಾಕೆ ಇವತ್ತು ಕೂಡ ದಲಿತರು ತಾವು ಕೂಡ ತಮ್ಮನ್ನು ಅಸೆಟ್ ಮಾಡ್ಕೊಳ್ಳೋದಕ್ಕೆ ಈಗ ಯಾಕಂದ್ರೆ ಒಕ್ಕಲಿಗ ನಾಯಕನಾಗಿ ಒಬ್ಬ ಕುಮಾರಸ್ವಾಮಿ ಕೇಳಬಹುದು, ಅದಕ್ಕೆ ದೊಡ್ಡ ಬ್ಯಾಕ್ ಬೋನ್ ಇದೆ. ಇದು ಯಡಿಯೂರಪ್ಪನವರು ಕೇಳ್ತಾರೆ, ಲಿಂಗಾಯತ್ ಸಮುದಾಯದ ಬಹಳ ಬ್ಯಾಕ್ ಬೋನ್ ಇದೆ, ಒಬ್ಬ ದಲಿತ ಯಾಕೆ ಕೇಳಲ್ಲ ಅಂತೇಳಿ. ಯು ರೈಟ್ ಸರ್. ಅದಕ್ಕೆ ಬಹುಶಃ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಯಾವಾಗ ಈ ರಾಜಕೀಯ ಹಕ್ಕು ಮತಾಧಿಕಾರ ಸಿಕ್ತು, ಓಟಿನ ಹಕ್ಕನ್ನು ಕೊಡಿಸುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1917ನೇ ಇಸ್ವಿಯಲ್ಲಿ ಸೌತ್ ಬರೋ ಕಮಿಟಿ ಮುಂದೆ ಮತ್ತು ರೌಂಡ್ ಟೇಬಲ್ ಇಂಥದ್ದು ಸೈಮನ್ ಕಮಿಷನ್ ಮುಂದೆ, 2 ಕಮಿಷನ್ಗಳ ಮುಂದೆ ಮತದಾನದ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಒಂದು ಯಾರಿಗೆ 21 ವರ್ಷ ವಯಸ್ಸಾಗಿದೆ ಎಲ್ರಿಗೂ ಮತದಾನದ ಹಕ್ಕನ್ನು ಕೊಡಬೇಕಂತ ಒಂದು ಪ್ರತಿಪಾದನೆ ಮಾಡ್ತಾ, ಎರಡನೇದು ಬಹಳ ಮುಖ್ಯವಾಗಿ ಕೇಳುವಂಥದ್ದವರು ಪ್ರತ್ಯೇಕ ಚುನಾಯಿಕೆಗಳು, ಸಪರೇಟ್ ಎಲೆಕ್ಟ್ರೇಟ್ಸ್ ಅನ್ನು ಕೇಳ್ತಾರೆ. ಯಾಕೆ ದಲಿತರಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನು ಸಪರೇಟ್ ಎಲೆಕ್ಟ್ರೇಟ್ಸ್ ಅನ್ನು ಕೇಳ್ತಾರೆ ನೋಡಿ, ಇದೇ ಕಾರಣಕ್ಕೆ. ಯಾಕೆಂದ್ರೆ ಅಂಬೇಡ್ಕರ್ ಕೇಳೋದು, ನೀವು ದಲಿತ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ, ಹಾಗಾಗಿ ಅವರ ಸಮುದಾಯವೇ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಪದ್ಧತಿಗೆ ಜಾರಿ ಮಾಡಿ ಅಂತ ಕೇಳ್ತಾರೆ. ಆದರೆ ಅದನ್ನ ಕಾಂಗ್ರೆಸ್ ಮತ್ತು ಆವತ್ತಿನ ಕಾಲಘಟ್ಟದಲ್ಲಿ ಗಾಂಧೀಜಿಯವರು ಅದನ್ನ ತೀವ್ರವಾಗಿ ವಿರೋಧಿಸ್ತಾರೆ. ಆದರೆ ಬ್ರಿಟಿಷರನ್ನು ಒಪ್ಕೋತಾರೆ. ಆದರೆ ನಂತರ ಪೂನಾ ಒಪ್ಪಂದದ ಮುಖಾಂತರ, ಗಾಂಧಿ ಉಪವಾಸ ಮಾಡೋ ಮುಖಾಂತರ, ಬಾಬಾ ಸಾಹೇಬ್ರನ್ನ ಬ್ಲಾಕ್ ಮೇಲ್ ಮಾಡೋ ಮುಖಾಂತರ ಅವರನ್ನ ಒತ್ತಡದಿಂದ ಇವತ್ತಿನ ಜಂಟಿ ಚುನಾಯಿಕೆಗಳಿಗೆ ಸಹಿ ಮಾಡ್ತಾರೆ. ಯಾಕೆ ಅಂಬೇಡ್ಕರ್ ಇದನ್ನ ಕೇಳಿದ್ರೆ ನೋಡಿ, ಇದೇ ಕಾರಣ. ಯಾಕೆ ಅಂದ್ರೆ, ನೀವು ಯಾವುದೇ ಕ್ಷೇತ್ರದ ತಗೊಳ್ಳಿ, ನೀವು ಮ್ಯಾಕ್ಸಿಮಮ್ ದಲಿತರು ಮ್ಯಾಕ್ಸಿಮಮ್ ಅಂದ್ರೂ ಕೂಡ 35ರಿಂದ 40% ಇರ್ತಾರೆ ಅಷ್ಟೇ. ಇನ್ನು 60% ಅದರ್ಸ್ ಅಂತ ಬೇರೆ ಜಾತಿಗಳು. ಸೊ ಇಲ್ಲೇನಾಗುತ್ತೆ, ಇವರು 30% ಓಟ್ಗಳು ಒಂದು ಕಡೆ ಬಂದ್ರು ಇವ್ರು ಗೆಲ್ಲಲ್ಲ. ಇವರು ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ಅದರ್ಸ್, ಬೇರೆ ಜಾತಿಗಳು. ಆದರೆ ಬೇರೆ ಜಾತಿಗಳು ಯಾರಿಗೆ ಮತ ಹಾಕ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಬರ್ತದೆ. ಒಂದು ಬಂದು ನಾನು ಹೇಳ್ದಂಗೆ ಆ ದಲಿತರ ಸಮುದಾಯದೊಳಗೆ ಬರ್ತಕ್ಕಂಥ ಆ ಶ್ರೇಣೀಕೃತದಲ್ಲಿ ಯಾರು ಸ್ವಲ್ಪ ಮೇಲಿದ್ದಾರೆ ಒಂದು. ಎರಡನೇದು, ಯಾವ ವ್ಯಕ್ತಿ ನನ್ನ ಮಾತನ್ನ ಕೇಳ್ತಾನೆ, ಯಾರು ತನ್ನ ಸಮುದಾಯದ ಪರವಾಗಿ ನಿಂತ್ಕೊಳ್ಳದೇನೆ ನಮ್ಮ ಪರವಾಗಿ ನಿಂತ್ಕೊತಾನೆ, ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋದು, ಉದಾಹರಣೆಗೆ ಚೀನಾರಾಮ್ ಅವರು ಅವಾಗ ಹೇಳಿದ್ರು, ಕಂಬಾಲಪಲ್ಲಿಯಲ್ಲಿ ದಲಿತರ ಮೇಲೆ ಕೊಲೆ ಆದಾಗ ಹೋಮ್ ಮಿನಿಸ್ಟರ್ ಆಗಿದ್ದವರು ಖರ್ಗೆ ಅವರು ಯಾಕೆ ಅವರು ಧ್ವನಿ ಎತ್ತಲಿಲ್ಲ ಅಂದ್ರೆ, ಧ್ವನಿ ಎತ್ತರ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋಲ್ತಾರೆ ಅವರು. ಯಾಕೆ? ಆ ತರದ ಅನೇಕ ಘಟನೆಗಳಾದ. ಉದಾಹರಣೆಗೆ ಪ್ರಮೋಷನಲ್ ರಿಸರ್ವೇಶನ್ ಆಯ್ತು, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಅದು ತೆಗೀರಿ ಅಂತ. ಸಿದ್ದರಾಮಯ್ಯ ಅವರು ಸುಮ್ಮನೆ ಇದ್ದಾಗ ಇಲ್ಲಿರೋ ದಲಿತ ಶಾಸಕ ಅಂತದ್ದು MLAಗಳಾಗಿರ್ಬೋದು ಯಾಕೆ ಸುಮ್ಮನೆ ಕೂತ್ರು? ದಟ್ ಈಸ್ ದ ಸೇಮ್ ರೀಸನ್. ಅಲ್ಲಿ ಕೇಂದ್ರದಲ್ಲಿ ಇವತ್ತು ಅಟ್ರಾಸಿಟಿ ಕೇಸನ್ನು ಇದು ಮಾಡಿದಾಗ, ಇನ್ಕ್ಲೂಡಿಂಗ್ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಬೇರೆ ಎಲ್ಲಾ ಪಕ್ಷಗಳ MP ಗಳು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಸುಮ್ಮನೆ ಕೂತಿದ್ದಾರೆ? ಬಿಕಾಸ್ ನೆಕ್ಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಲೂಸ್. ಸೊ ಹಾಗಾಗಿ ಈ ಎಲೆಕ್ಟ್ರಲ್ ಸಿಸ್ಟಮ್ ಇದೆಯಲ್ಲ, ಆ ಎಲೆಕ್ಟ್ರಲ್ ಸಿಸ್ಟಮ್ ಇವತ್ತು ದಲಿತರ ಕೈಯನ್ನ. ಅದಕ್ಕೆ ಅಪವಾದಗಳು ಕೂಡ ಇವೆ. ಈಗ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರ ಜೊತೆಗೆ ಕಳೆದ ಬಾರಿ ಅಧಿಕಾರ ಹಿಡಿದಾಗ ಬಂದವರು ಯಾರು? ಮಾಯಾವತಿ ಜೊತೆಗೆ ಅಧಿಕಾರ ಹಿಡಿದಾಗ ಬಂದವರು ಬ್ರಾಹ್ಮಣರು. ಅಲ್ಲಿ ಉಲ್ಟಾ ಇದೇ ಪ್ರಶ್ನೆ. ಉದಾಹರಣೆಗೆ ಪ್ರಮೋಷನಲ್ ರಿಸರ್ವೇಶನ್ ಇಶ್ಯೂ ಬಂದಾಗ ಪಾರ್ಲಿಮೆಂಟ್ ಅಲ್ಲಿ ಒಂದು ತಮಾಷೆ ನಡೀತು. ಏನಪ್ಪ ಅಂದ್ರೆ, ನಾರಾಯಣ ಸ್ವಾಮಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಆ ಬಿಲ್ ಅನ್ನ ಮಂಡಿಸಬೇಕು ಅಂತ ಬಿಲ್ ತಗೊಂಡು ಬಂದಾಗ ಅದನ್ನ ತೆಗೆದು ಹರಿದಾಕಕ್ಕೆ ಹೋಗಿದ್ದು ಯಾರು ಗೊತ್ತಾ? ಮಂಡಿಸ್ಬೇಡಿ ಅಂತ ಸಮಾಜವಾದಿ ಪಕ್ಷದಲ್ಲಿದ್ದಂತ ಒಬ್ಬ ದಲಿತ. ಆದ್ರೆ ಇದನ್ನ ಮಂಡಿಸಿ ಅಂತ ಹೇಳಿದವರು ಯಾರಪ್ಪ ಅಂದ್ರೆ, BSP ಯಲ್ಲಿರುವಂತ ಸತೀಶ್ ಚಂದ್ರ ಮಿಶ್ರನ್ ಅಂತ ಬ್ರಾಹ್ಮಣ. ಅಂದ್ರೆ ಆ ಪಕ್ಷ ಯಾವ ಸಮುದಾಯದ ಪರವಾಗಿದೆ, ಯಾರ ಇಂಟ್ರೆಸ್ಟ್ ಅನ್ನ ಕಾಪಾಡಲಿಕ್ಕೆ ಇದೆ ಅನ್ನೋದು. ಹಾಗಾಗಿ ಅಲ್ಲಿ ಬ್ರಾಹ್ಮಣರು ಬಂದಿದ್ರು ಕೂಡ ಅವರು ಇವರ ಓಟನ್ನ ನಂಬಿಕೊಂಡು ಇವ್ರ ಜೊತೆ ಹೋದ್ರೆ ಇವ್ರ ಓಟ್ ನಮಗೂ ಬರುತ್ತೆ, ನಾವು ಗೆಲ್ತೀವಿ ಅಂತೇಳಿ ಆ ಸಿದ್ಧಾಂತಕ್ಕೆ ಬದ್ಧರಾಗಿ ಬರುವಂತದ್ದು. ಆದ್ರೆ ಇಲ್ಲಿ ವೈಸ್ ವರ್ಸಾ ಅದು. ಓಕೆ ಪ್ರಶಾಂತ್, ನನ್ನ ಒಂದು ಪ್ರಶ್ನೆ, ಇಲ್ಲಿ ದಲಿತರಿಂದ ಆಳಿಸ್ಕೊಳ್ಳೋದಕ್ಕೆ ಕೆಲವರಿಗೆ ಇಷ್ಟ ಇಲ್ಲ. ಇದು ಬಹಳ ಸೂಕ್ಷ್ಮವಂತ ವಿಚಾರ. ಒಂದು ಅಂಥ ಸಂದರ್ಭಗಳು ಬಂದಾಗ ಎರಡು ಇಕ್ವೇಷನ್ಗಳು ಉಂಟಾಗುತ್ತೆ. ಒಂದು ವೇಳೆ ಈ ರಿಸರ್ವೇಷನ್ ಬಂದು ಅವ್ರು ಗೆಲ್ಲುವಂಥ ಸಂದರ್ಭದಲ್ಲಿ ಒಂದೋ ನಮ್ಮ ತಂಟೆಗೆ ಬರಬಾರ್ದು, ಒಂದೋ ಇವನು ಗೆದ್ದರೆ ಇವನ ಆಟಾಟೋಪ ಭಾಳ ಜಾಸ್ತಿ ಇರುತ್ತೆ ಅಂತೇಳಿ ಒಂದು. ಈ ಸಂದರ್ಭದಲ್ಲಾದರೂ ಕೂಡ ನೀವು ಹೇಳಿದಾಗೆ ಈ ಬಲ ಎಡದಲ್ಲೇ ಇವರು ಇರ್ತಾರೆ ಬಿಟ್ಟರೆ ತಮ್ಮ ಹಕ್ಕನ್ನು ಪ್ರತಿಪಾದಿಸುವಂಥ ಕೆಲಸಗಳಿಗೆ ಹೋಗೋದಿಲ್ಲ. ಆ ಮನಸ್ಥಿತಿಯಿಂದ ಹೊರಬರಬೇಕು ಅಂತಂದರೆ ಅದು ಯಾಕೆ ಬರಲಿಕ್ಕೆ ಆಗ್ತಾ ಇಲ್ಲ? ನನಗೆ ಅವತ್ತಿಗೂ ಅನಿಸುತ್ತೆ ನೋಡಿ, ಒಬ್ಬ ರಾಜಕೀಯ ಪತ್ರಕರ್ತನಾಗಿ ನನಗನ್ನಿಸ್ತಕ್ಕಂಥದ್ದು, ಕೆಲ ವ್ಯಕ್ತಿತ್ವಗಳಿಗೆ ಜಾತಿಯನ್ನು ಮೀರಿ ಸಮನ್ವಯತೆ ಸಾಧಿಸ್ತಕ್ಕಂಥ ಒಂದು ತುಂಬ ಇದೆ ಸಾಮರ್ಥ್ಯ. ಹಾಗೆ ನಾನು ಯಾವತ್ತಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತುಂಬ ಹತ್ತಿರದಿಂದ ಕೂಡ ನಾನು ನೋಡಿದ್ದೀನಿ. ಅವರಿಗೆ ಅದನ್ನು ಮೀರಿ ಬರ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಆದರೆ ಅದು ದಿಲ್ಲಿಯಲ್ಲಿ ಆ ಸಾಮರ್ಥ್ಯ ಕಾಣುತ್ತೆ. ಕರ್ನಾಟಕದಲ್ಲಿ ಬಂದಾಗ, ಅದರಲ್ಲೂ ಗುಲ್ಬರ್ಗಕ್ಕೆ ಹೋದಾಗ, ನಾನು ಗುಲ್ಬರ್ಗ ಅನೇಕ ಬಾರಿ ಓಡಾಡಿದಾಗ ಬೇರೆ ದಲಿತ ಸಮುದಾಯಗಳನ್ನು ಕೂಡ ಮಾತನಾಡಿದ್ದೀನಿ. ಬಲಗೈ ಎಡಗೈ ಲಮಾಣಿ ಈ ಅಂಶಗಳು ಇಷ್ಟು ನಮ್ಮ ವ್ಯವಸ್ಥೆಯಲ್ಲಿ ಹೂತು ಹೋಗಿವೆ.
ಅದನ್ನು ಬದಲಾಯಿಸುವಂಥ ಒಂದು ಅಸರ್ಟಿವ್ನೆಸ್ ತೋರಿಸ್ಲಿಕ್ಕೆ ಖರ್ಗೆ ಅವ್ರಿಗೂ ಕೂಡ ಸಾಧ್ಯವಾಗಿರಲಿಕ್ಕಿಲ್ಲ. ನನಗನ್ಸುತ್ತೆ ಕೇವಲ ದಲಿತ ಅಲ್ಲ, ನೀವು ಆ ಮಾಡೆಲಲ್ಲೇ ನಾನು ಅನೇಕ ಬಾರಿ ಕೇಳ್ತಾ ಇದ್ದೆ, ಲಿಂಗಾಯತರ ಕ್ಷೇತ್ರದಲ್ಲಿ ಒಬ್ಬ ಮರಾಠ ಅಭ್ಯರ್ಥಿಯನ್ನು ಹಾಕಿದರೆ ಅವ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಕಾಂಗ್ರೆಸ್ಸಲ್ಲಿ ಗೆಲ್ಬೋದು. ಯಾಕಂದರೆ ಅದರ ವೋಟ್ ಪ್ಯಾಟರ್ನಲ್ಲಿ ಮರಾಠ, ಕುರುಬ, ಮುಸ್ಲಿಮ್ಸ್ ದೆ ಫಿಟ್ ಇನ್ ಟುಗೆದರ್. ಬಟ್ ಬಿ ಜೆ ಪಿ ಒಬ್ಬ ಮರಾಠ ಅಭ್ಯರ್ಥಿಗೆ ಕೊಟ್ಟರೆ ಮರಾಠ, ಲಿಂಗಾಯತ್ ದೇ ವಿಲ್ ನಾಟ್ ಕಮ್ ಟುಗೆದರ್. ಅಂದರೆ ವೋಟ್ ಪ್ಯಾಟರ್ನ್ ನಾವು ಬರೀ ದಲಿತ ನಮ್ಮ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಿಡಿ, ಮೇಲಿನಿಂದ ಕೆಳಗಡೆ ಬರ್ತಾ ಇದ್ದಾಗ, ಸೋಕಾಲ್ಡ್ ಮೇಲಿನಿಂದ ಕೆಳಗಡೆ ಬಂದಾಗ ಕೂಡ ವೋಟ್ ಪ್ಯಾಟರ್ನ್ಗಳು ಒಬ್ರಿಗೆ ಹೇಗೆ ವೋಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಇದರಲ್ಲೇ ಸಾಕಷ್ಟು ಗೊಂದಲಗಳು. ಎಸ್, ಈ ಪಾಯಿಂಟ್ ಬಹುಶಃ ನಟರಾಜ್ ಗೌಡರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಕಾಂಗ್ರೆಸ್ನ ಒಂದು ಪಾಸಿಟಿವ್ ವಿಚಾರವನ್ನ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಜಯಪ್ರಕಾಶ್, ಇದು ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಂದಾಗ ಕೂಡ ನಾನು ಈ ವಿಷಯದ ಬಗ್ಗೆ BJP ನಾಯಕರ ಜೊತೆ ಸಾಕಷ್ಟು ಚರ್ಚೆ ಮಾಡಿ ಅದರ ವೋಟ್ ಪ್ಯಾಟರ್ನನ್ನು ನೋಡಿದಾಗ ಈಶ್ವರಪ್ಪನವರು ಹೇಳಿದವ್ರಿಗೆಲ್ಲ ಟಿಕೆಟ್ ಕೊಟ್ಟರೆ BJPಯ ವೋಟ್ ಬ್ಯಾಂಕ್ ಜೊತೆ ಅದು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದು ಆದರ್ಶ ವ್ಯವಸ್ಥೆ. ಬಟ್ ನಮ್ಮ ಜಾತೀಯ ವಿಚಿತ್ರ ವ್ಯವಸ್ಥೆಗಳಲ್ಲಿ ವೋಟ್ ಪ್ಯಾಟರ್ನಲ್ಲಿ ಆ ರೀತಿ ನಿಮ್ಮ ಫಿಕ್ಸ್ಡ್ ವೋಟ್ ಪ್ಯಾಟರ್ನ್ಗಳನ್ನು ನಾವು ಬೇರೆ ಬೇರೆ ಪಾರ್ಟಿಗಳು ಮಾಡ್ಕೊಂಡು ಬಂದಿವೆ. ಮೊದಲು ಜನತಾದಳದ ವೋಟ್ ಪ್ಯಾಟರ್ನನ್ನು BJP ಎರವಲು ಪಡ್ಕೊಂಡಿದೆ. ಆ ಕಾರಣದಿಂದ ನನಗನ್ಸುತ್ತೆ ಇದು ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್. ಈ ಮಾತು ಹೇಳಿದಾಗ ನನಗೆ ಅಂದರೆ ಆರಂಭದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಅವರೊಮ್ಮೆ ಭಾಳ ಬೇಸತ್ತು ರಾಜೀನಾಮೆ ಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಖರ್ಗೆ ಅವರ ಬಳಿಗೆ ಆ ವಿಚಾರ ಬರುತ್ತೆ. ಖರ್ಗೆ ಅವರು ಯಾವ ಮಾತನ್ನು ಹೇಳ್ತಾರೆ ಅಂತಂದರೆ, ಆತ ಬರ್ಬೋದು, ಆತ ಹೋಗ್ಬೋದು, ಬಟ್ ನಾನು ಹೋಗೋಕ್ಕಾಗಲ್ಲ, ಇದು ನನ್ನ ಮನೆ. ಆತ ಆ ರೀತಿ ರಂಪ ಮಾಡ್ಬೋದು, ನನಗೆ ರಂಪ ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ಭಾಳ ಸೂಕ್ಷ್ಮವಾದಂಥ ಮಾತನ್ನು ಹೇಳಿದರು. ಎಸ್, ಚರ್ಚೆ ಮುಂದುವರಿಸ್ತೀನಿ, ಒಂದು ಬೇಕಾದ